ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪ್ರಸ್ತುತ ಭಾರತ ಆ್ಯಪಲ್ನ 5ನೇ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ. ಅಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಆ್ಯಪಲ್ ಮೊಬೈಲ್ಗಳು ಹಾಗೂ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋ ದೇಶಗಳ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಭಾರತದಲ್ಲಿ ಆ್ಯಪಲ್ ಮಾರ್ಕೆಟ್ ಶೇರ್ 3.4% ಇತ್ತು. ಅದೇ ಜೂನ್ 2023ರ ಅಂತ್ಯದ ವೇಳೆಗೆ ಆ ಶೇರ್ 5.1%ಗೆ ರೀಚ್ ಆಗಿದೆ. ಜಾಸ್ತಿ ಆದರೆ ಏನಾಯಿತು, ದುಡ್ಡಿದ್ದವರು ತಗೋತಿದ್ದಾರೆ ಅಂತ ನೀವು ಅಂದ್ಕೋಬೋದು. ಆದರೆ ಸ್ನೇಹಿತರಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು. ಅದೇನು ಅಂದರೆ, ಭಾರತದಲ್ಲಿ 70% ಐಫೋನ್ಗಳನ್ನು EMI ಮೂಲಕ ಖರೀದಿ ಮಾಡಿದ್ದಾರೆ ನಮ್ಮ ಹುಡುಗರು. ಬರೀ ಹುಡುಗರು ಮಾತ್ರ ಅಲ್ಲ, ಹುಡುಗಿರು ಎಲ್ಲರೂ. ಒಳ್ಳೆ ಫೋನ್ ಅಂದರೆ ಅದು ಐಫೋನ್ ಮಾತ್ರ ಇರಬೇಕು, ಐಫೋನ್ ಬಿಟ್ಟರೆ ಬೇರೆ ಒಳ್ಳೆ ಫೋನ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿರೋ ಹುಡುಗರು ಎಲ್ಲರೂ ಕೂಡ ಐಫೋನ್ ಅಥವಾ ಯಾವುದೇ ಲಕ್ಸುರಿ ಫೋನನ್ನು ಹೊಂದೋ ಆಸೆಯಲ್ಲಿ ಜನ ತಮ್ಮ ಬಜೆಟ್ ಮೀರಿ ಸಾಲ ಮಾಡಿ ಆಮೇಲೆ EMI ಮೂಲಕ ಕಟ್ತಾ ಇದ್ದಾರೆ. ಸಾಲ ಮಾಡಿಲ್ಲ ನಾವು EMI ಮಾಡಿಸ್ಕೊಂಡಿದ್ದೀನಿ ಅಂತ ಕೆಲವರು ಹೇಳ್ಬೋದು. ಅದು ಸಾಲನೇ, ಕಟ್ತಿರೋದು ಕಂತುಗಳು, ಲೋನೇ ಅದು. ಹಾಗಾದರೆ ಐಫೋನ್ ಅಥವಾ ಲಕ್ಸುರಿ ಫೋನ್ಗಳನ್ನು ಹೊಂದೋದು ಅಷ್ಟೊಂದು ಇಂಪಾರ್ಟೆಂಟಾ? ಬ್ರ್ಯಾಂಡ್ ಹೆಸರಲ್ಲಿ ದುಡ್ಡು ವೇಸ್ಟ್ ಮಾಡಲಾಗ್ತಾ ಇದೆಯಾ? ಬ್ರ್ಯಾಂಡ್ ಹೆಸರಲ್ಲಿ ನಡೀತಿರೋ ಟ್ರ್ಯಾಪ್ ಏನು? ಕಮ್ಮಿ ಬಜೆಟ್ನ ಅಥವಾ ಮಿಡ್ ರೇಂಜ್ ಫೋನ್ಗಳಲ್ಲಿ ಇಲ್ಲದೆ ಇರೋದು ಈ ಲಕ್ಸುರಿ ಪ್ರೀಮಿಯಂ ಫೋನ್ಗಳಲ್ಲಿ ಏನಿದೆ? ಯಾಕೆ ನಮ್ಮ ಜನ ಈ ಮೊಬೈಲ್ಗಳ ಹಿಂದೆ ಬಿದ್ದಿದ್ದಾರೆ? ಈ ಎಲ್ಲ ಅಂಶಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಾವು ಪೋಷಕರು ಮಾಡಿರೋ ಆಸ್ತಿ ಇದೆ, ಬೇಕಾದಷ್ಟು ಹಣ ಇದೆ, ಲಕ್ಷ ಹಣ ಕೊಟ್ಟು ಮೊಬೈಲ್ ತಗೊಂಡ್ರೆ ನಮಗೆ ಏನೂ ಸಮಸ್ಯೆ ಇಲ್ಲ ಅಂದುಕೊಳ್ಳೋರ ಬಗ್ಗೆ ಅಥವಾ ಅಷ್ಟೊಂದು ಸ್ಥಿತಿವಂತರ ಬಗ್ಗೆ ನಾವಿಲ್ಲಿ ಏನೂ ಹೇಳ್ತಾ ಇಲ್ಲ. ಅಥವಾ ನಾನು ಜಾಬ್ ಶುರು ಮಾಡಿ 10-12 ವರ್ಷ ಆಗಿದೆ, ನಾನೊಂದು 5-10 ಸಾವಿರ ಸ್ಯಾಲ್ರಿಯಿಂದ ಈಗ 1 ಲಕ್ಷದ ಸ್ಯಾಲ್ರಿ ತಗೊಳ್ಳೋ ಮಟ್ಟಿಗೆ ನಾನು ಬೆಳೆದಿದ್ದೀನಿ, ನನಗೊಂದು ಬೇಕು, ಒಂದು ಐಫೋನ್ ಬೇಕಪ್ಪ, ನನಗೆ ಬೇಕೇ ಬೇಕು, ಇಲ್ಲ ಅಂದರೆ ಇನ್ನೊಂದು 1.5 ಲಕ್ಷದ ಸ್ಯಾಮ್ಸಂಗ್ಗೆ ಅದೊಂದು ಬೇಕೇ ಬೇಕು ನನಗೆ, ಅದಿಲ್ಲ ಅಂದರೆ ನನ್ನ ತಲೆಯಲ್ಲಿ ಡೋಪಮಿನ್ನೇ ರಿಲೀಸ್ ಆಗಲ್ಲ, ದುಡ್ಡಿದೆ ತಗೊಳ್ತೀನಿ ಅನ್ನೋರ್ಗೂ ನಾವಿಲ್ಲಿ ಏನೂ ಹೇಳ್ತಾ ಇಲ್ಲ. ನಾವಿಲ್ಲಿ ಮಿಡಲ್ ಕ್ಲಾಸ್ ಅಥವಾ EMI ಮೇಲೆ ಪೋಷಕರ ಜೀವ ತಿಂದು ಅಥವಾ ತಾವು ಜಾಬ್ ಶುರು ಮಾಡಿದ ತಕ್ಷಣ ತಮ್ಮ ಸ್ಯಾಲ್ರಿಯ ಅರ್ಧದಷ್ಟು ಅಥವಾ ಕಾಲ್ಭಾಗದಷ್ಟು EMI ಕಟ್ಟೋ ರೀತಿ ಮಾಡಿಕೊಂಡು ಲೋನ್ ತಗೊಳ್ತಾ ಇದ್ದಾರಲ್ಲ, ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಥಿಂಕ್ ಮಾಡಿ ಅಂತ. ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಥಿಂಕ್ ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಮೊಬೈಲ್ ಫೋನ್ ಕಂಪನಿಗಳು ಕೊಡೋ ಆ್ಯಡ್ಸ್, ಮಾರ್ಕೆಟಿಂಗ್, ಜಾಹೀರಾತುಗಳು ಆ ಮೊಬೈಲ್ ತಗೋಬೇಕು ಅನ್ನೋ ಕ್ರೇಜ್ ಹತ್ತಿಸ್ಬಿಡುತ್ತೆ. ಅದರಲ್ಲೂ ಗ್ಯಾಜೆಟ್ ಫ್ರೀಕ್ ಇರೋ ಹುಡುಗರಿಗೆ, ಚೆನ್ನಾಗಿ ಫೋಟೋ ತಗೋಬೇಕು, ಕ್ಯಾಮರಾ ಚೆನ್ನಾಗಿದ್ರೆ ಸಾಕು ಅನ್ನೋ ಹುಡುಗಿರಿಗೆ ಆ ಆ್ಯಡ್ ನೋಡಿದ ತಕ್ಷಣ ನನ್ನ ಫೋಟೋವೂ ಹಾಗೆ ಬರಬೇಕಲ್ಲ, ನನ್ನ ಕೈಯಲ್ಲೂ ಆ ಶೈನಿ ಗ್ಯಾಜೆಟ್ ಬೇಕಲ್ಲ ಅಂತ ಅನ್ಸೋಕ್ ಶುರುವಾಗುತ್ತೆ. ಆಗ ನಾವು ಹಾಕೋಬೇಕಾಗಿರೋ ಮೊದಲ ಪ್ರಶ್ನೆ ಏನು ಗೊತ್ತಾ? ನಾವು ತೆಗೆದುಕೊಳ್ಳೋ ಫೋನ್ ನಮ್ಮ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡಿದ್ರೆ ಸಾಕಾ, ಅಥವಾ ಬಿಗ್ ಬ್ರ್ಯಾಂಡ್ಗಳ ಬಿಗ್ ಬಜೆಟ್ ಕಾಸ್ಟ್ಲಿ ಫೋನ್ಗಳು ತಗೊಂಡ್ರೆ ಮಾತ್ರ ನಮಗೆ ಖುಷಿ ಸಿಗುತ್ತಾ? ಆ ಕ್ವಶನ್ ನಾವು ಹಾಕೋಬೇಕು. ಮೊದಲೇನು ಥಿಂಕ್ ಮಾಡಬೇಕು ಅಂದರೆ, ಮಿಡ್ ರೇಂಜ್ ಮೊಬೈಲ್ಗಳಲ್ಲಿ ಸಿಗದೇ ಇರೋದು ಒಂದು 15, 20, 25 ಸಾವಿರ, 30 ಸಾವಿರ ಆ ರೇಟ್ನ ಮೊಬೈಲ್ಗಳಲ್ಲಿ ಸಿಗದೇ ಇರೋದು 1.5 ಲಕ್ಷ, 1.25 ಲಕ್ಷದ ಮೊಬೈಲ್ಗಳಲ್ಲಿ ಏನು ಸಿಗುತ್ತೆ ಅನ್ನೋದು. ಫ್ಲ್ಯಾಗ್ಶಿಪ್ ಮೊಬೈಲ್ಗಳಿಗೆ ಉದಾಹರಣೆ ನೋಡೋದಾದರೆ ಐಫೋನ್ 15 Pro Max, ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾ ಈ ಕ್ಷಣಕ್ಕೆ ಚೇಂಜ್ ಆಗ್ತಿರುತ್ತೆ. ಅದು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಇವಾಗ ಗೂಗಲ್ Pixel 8 Pro, OnePlus Open ಇವೆಲ್ಲ ಬರುತ್ತೆ. ಈ ಫೋನ್ಗಳು 20-25 ಸಾವಿರದ ಅಥವಾ 30 ಸಾವಿರದ ರೇಂಜ್ನ, 20ರಿಂದ 30 ಸಾವಿರದ ರೇಂಜಿನ ಫೋನ್ಗಳಿಗಿಂತ ಎಷ್ಟು ಪಟ್ಟು ಎಕ್ಸ್ಟ್ರಾ ಫೀಚರ್ ಕೊಡ್ತಾವಿದು ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಮೊದಲನೇದಾಗಿ ಅಪ್ಡೇಟ್. ಫ್ಲ್ಯಾಗ್ಶಿಪ್ ಮೊಬೈಲ್ಗಳಲ್ಲಿ 4 ವರ್ಷ ಬೇಸ್ ಲೈನ್ ಇರುತ್ತೆ, ಐಫೋನ್ಗಳಲ್ಲಿ 5 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ. ಅದೇ ಪಿಕ್ಸೆಲ್ನಲ್ಲಿ 7 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸ್ನೇಹಿತರೆ, ಇಷ್ಟು ವರ್ಷ ಅಪ್ಡೇಟ್ ತಗೊಂಡು ಮಾಡೋದಾದ್ರೂ ಏನು? ಯಾಕಂದರೆ ಈಗಿನ ಟೈಮ್ನಲ್ಲಿ ಯಾರೂ ಕೂಡ 6 ವರ್ಷ ತನಕ ಒಂದೇ ಮೊಬೈಲ್ ಹೆಚ್ಚಿನವ್ರು ಯೂಸ್ ಮಾಡಲ್ಲ. ಅದರಲ್ಲೂ ಕೂಡ ಗ್ಯಾಜೆಟ್ ಕ್ರೇಜಿ ಇರುವಂಥ ಹುಡುಗರು ಅಥವಾ ಚೆನ್ನಾಗಿ ಫೋಟೋ ತಗೋಬೇಕು, ಕ್ಯಾಮರಾ ಚೆನ್ನಾಗಿರಬೇಕು ಅನ್ನೋ ಹುಡುಗಿರು, ಇವರು ಯಾರೂ ಕೂಡ 6 ವರ್ಷ ತನಕ ಹಳೆ ಫೋನ್ ಯೂಸ್ ಮಾಡ್ತಾರಾ? ಇಲ್ಲ. ಯಾಕಂದರೆ ಅವಾಗ ಇದ್ರ ಅಪ್ಪಂಥದ್ದು ಬಂದಿರುತ್ತೆ ಫೋನ್, ಅವಾಗ ಅದು ತಗೋಬೇಕು ಅಂತ ಅನ್ಸುತ್ತೆ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 43.5% ಜನ 2 ವರ್ಷದ ಒಳಗೆ ಮೊಬೈಲ್ ಫೋನ್ ಚೇಂಜ್ ಮಾಡ್ತಾರೆ ಅನ್ನೋ ಡೇಟಾ ಇದೆ. ಅರ್ಧಕ್ಕರ್ಧ ಜನ. ಇನ್ನು ಉಳಿದ 57% ಜನ 3 ಅಥವಾ 4 ವರ್ಷದಲ್ಲಿ ಫೋನ್ ಚೇಂಜ್ ಮಾಡ್ತಾರೆ. ಸೊ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರೋ ಮಿಡ್ ರೇಂಜ್ ಫೋನ್ಗಳು, ಅದರಲ್ಲೂ ಕೂಡ 20 ರಿಂದ 30 ಸಾವಿರ ತನಕ ಹೋಗ್ಬಿಟ್ರೆ ಅಂತೂ ಆರಾಮಾಗಿ 2-3 ವರ್ಷ ಅಪ್ಡೇಟ್ ಕೊಡ್ತಾರೆ.
ಹಾಗಿದ್ರೆ ಫ್ಲ್ಯಾಗ್ಶಿಪ್ ಮೊಬೈಲ್ಗಳ 5, 6, 7 ವರ್ಷಗಳ ಅಪ್ಡೇಟ್ ತಗೊಂಡು ಏನು ಮಾಡೋದು? ನೀವು ನಿಮ್ಮ ಮುಂದಿನ ಜನ್ರೇಷನ್ಗೂ ನಿಮ್ಮ ಫೋನನ್ನು ಹಾಗೆ ನೀಟಾಗಿಟ್ಟು ಅದನ್ನು ಪಾಸ್ ಮಾಡ್ತೀರಾ? ಹಾಗಾಗಿ ಇದು ಅಷ್ಟು ಮುಖ್ಯ ಆಗಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಎಷ್ಟು ವರ್ಷ ಕೊಡ್ತಾರೆ ಅನ್ನೋದು. ಕೆಲವರು ನಾವು ಈ ಹಿಂದಿನ ಒಂದು ಸ್ಟೋರಿಯಲ್ಲಿ ಹೇಳಿದ್ವಿ, ಎಕ್ಸಾಂಪಲ್ ಕೊಟ್ಟು, ಕೆಲವರು ದುಡ್ಡನ್ನು ಇನ್ಕಮಿಂಗ್ ಮಾತ್ರ ಇರುತ್ತೆ, ಔಟ್ ಗೋಯಿಂಗ್ ಇರಲ್ಲ. ಚೆನ್ನಾಗಿ ಅವರು ದುಡ್ಡನ್ನು ಮ್ಯಾನೇಜ್ ಮಾಡೋದು ಕಲ್ತಿರ್ತಾರೆ, ಮಿತ ವ್ಯಯ ಮಾಡ್ತಾ ಇರ್ತಾರೆ. ಅಂಥವ್ರು ಎಲ್ಲೋ ಕೆಲವರು ಅಪರೂಪದ ಜನ, ತೀರಾ ತಮ್ಮ ಬುದ್ಧಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋ ಜನ, ಅವರು ಫೋನ್ ಹಾಳಾಗೋ ತನಕ ಅದೆಲ್ಲಿ ತನಕ ಕೆಲಸ ಮಾಡ್ತಾ ಇಲ್ಲಿ ತನಕ ಯೂಸ್ ಮಾಡ್ಬೋದು. ಬಟ್ ಡೇಟಾ ಹೇಳಿದ್ವಿ ನಿಮಗೆ, ಹೆಚ್ಚಿನವರು ಅರ್ಧಕ್ಕರ್ಧ ಜನ 2 ವರ್ಷ, ಇನ್ನರ್ಧ ಜನ 3-4 ವರ್ಷ ಅಷ್ಟೇ. ನೆಕ್ಸ್ಟ್, ಪರ್ಫಾರ್ಮೆನ್ಸ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಮೊದಲು ಒಬ್ಬ ಸ್ಮಾರ್ಟ್ಫೋನ್ ಯೂಸರ್ ಮೊಬೈಲ್ನಲ್ಲಿ ಏನೆಲ್ಲ ಮಾಡ್ತಾನೆ ಅಂತ ನೋಡಬೇಕು. ಕಾಲ್ ಮಾಡ್ತಾರೆ, ಕ್ಯಾಮರಾ ತೆಗೆದು ಒಂಚೂರು ಸೆಲ್ಫಿ, ಒಂದಷ್ಟು ಯಾರಾದರೂ ಸಿಕ್ಕಿದಾಗ ಅವರೊಟ್ಟಿಗೊಂದು ಫೋಟೋ ಬೇಕು ಅಂದರೆ ಒಂದು ಫೋಟೋ, ವಾಟ್ಸಪ್ ಮಾಡೋಕ್ಕೆ, ಫೇಸ್ಬುಕ್ ನೋಡೋಕ್ಕೆ, ಇನ್ಸ್ಟಾ, ಟ್ವಿಟರ್, ಪೇಮೆಂಟ್ಸ್ ಆ್ಯಪನ್ನು, ಫೋನ್ಪೇ, ಗೂಗಲ್ ಪೇ, UPI, ಭೀಮ್ ಇದೆಲ್ಲ ಮಾಡೋಕ್ಕೆ, ಬ್ಯಾಂಕಿಂಗ್ ಆ್ಯಪ್ಗಳನ್ನು ಯೂಸ್ ಮಾಡೋಕ್ಕೆ, ಹಾಗೂ ಇನ್ನೂ ಕೆಲ ಯುವಜನತೆ ಬೇರೆ ಬೇರೆ ಆ್ಯಪ್ಗಳನ್ನು ಬಳಸೋಕ್ಕೆಲ್ಲ ಯೂಸ್ ಮಾಡ್ಬೋದು. ಅಗೇನ್ ನಾವಿಲ್ಲಿ ಮೆಜಾರಿಟಿ ಜನರ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಬೇಸಿಕ್ ನೀಡ್ಗಳಿಗೆ ನಾವು ಹೈ ಎಂಡ್ 1.5 ಲಕ್ಷ 1.25 ಲಕ್ಷದ ಫೋನ್ ತಗೊಳ್ಳೋ ಅಗತ್ಯ ಇದೆಯಾ? ಈ ಎಲ್ಲ ನೀಡ್ಗಳು ಮಿಡ್ ರೇಂಜ್ ಮೊಬೈಲ್ನಲ್ಲೇ ಆರಾಮಾಗಿ ಫುಲ್ಫಿಲ್ ಆಗುತ್ತೆ. ಇಲ್ಲಿ ಕೆಲವರು ಒಂದು ವಾದ ಮಂಡಿಸ್ಬೋದು, ಕ್ಯಾಮರಾಗೆ ಸಂಬಂಧಪಟ್ಟಂತೆ, ಗೇಮಿಂಗೆಲ್ಲ ಸಂಬಂಧಪಟ್ಟಂತೆ. ಫ್ಲ್ಯಾಗ್ಶಿಪ್ ಮೊಬೈಲ್ಗಳ ಪರ್ಫಾರ್ಮೆನ್ಸ್ಗೂ ಮಿಡ್ ರೇಂಜ್ ಮೊಬೈಲ್ಗಳ ಪರ್ಫಾರ್ಮೆನ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಕ್ಯಾಮರಾ, ಫ್ಲ್ಯಾಗ್ಶಿಪ್ ಮೊಬೈಲ್ಗಳಲ್ಲಿ ಕ್ಯಾಮರಾ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ನಿಜ, ಆದರೆ ನೀವು ಅದನ್ನು ಹೇಗೆ ಯೂಸ್ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಅದ್ಭುತವಾದ ಸ್ಕಿಲ್ ಇರೋರು ಒಂದು ಮಿಡ್ ರೇಂಜ್ ಫೋನ್ನಲ್ಲೇ ಅದ್ಭುತವಾದ ಫೋಟೋಗಳನ್ನು ತೆಗಿತಾರೆ. ಸ್ಕಿಲ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ, ಕಲ್ತಿಲ್ಲ ಅಂತ ಹೇಳಿದ್ರೆ 1.5 ಲಕ್ಷ ಬಿಡಿ ನಿಂತ ಕ್ಯಾಮರಾ ಕೊಟ್ಟರು ಕೂಡ ಅವರಿಗೆ ಸರಿಯಾಗಿ ತೆಗಿಲಿಕ್ಕೆ ಬರೋದಿಲ್ಲ. ಅದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್. ಜೊತೆಗೆ ಇಲ್ಲ ಡಿಫ್ರೆನ್ಸ್ ಇದೆ ರೀ, ಫೋಟೋ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳೋಕೆ ಬಂದರೂ ಕೂಡ ನಿಜ 1.5 ಲಕ್ಷದ ಫೋನ್ಗೂ 30,000 ಫೋನ್ಗೂ ಬಹಳ ವ್ಯತ್ಯಾಸ ಇರುತ್ತೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಎಷ್ಟು ವ್ಯತ್ಯಾಸ ಇರುತ್ತೆ? 1 ಪಟ್ಟು ವ್ಯತ್ಯಾಸ ಇರ್ಬೋದಾ? ಓಕೆ, 30,000 ಫೋನ್ಗೆ ನೀವು 10ಕ್ಕೆ 10 ಮಾರ್ಕ್ಸ್ ಕೊಟ್ಟರೆ, ಮಿಡ್ ರೇಂಜ್ ಫೋನ್ಗೆ ನೀವು ಒಂದು 6 ಮಾರ್ಕ್ಸ್ 7 ಮಾರ್ಕ್ಸ್ ಕೊಡ್ಬೋದಾ? ಬಟ್ ಅಂತರ ಎಷ್ಟಾಯ್ತಲ್ಲಿ? ನೀವು 30,000 ಕೊಟ್ಟಿದ್ದೀರಾ, ಇಲ್ಲಿ 1.5 ಲಕ್ಷ ಕೊಟ್ಟಿದ್ದೀರಾ. ಆ್ಯಕ್ಚುಲಿ 5-6 ಪಟ್ಟು ಜಾಸ್ತಿ ಚೆನ್ನಾಗಿರ್ಬೇಕಾಗಿತ್ತಲ್ಲ ಕ್ಯಾಮ್ರಾ, 10 ಪಟ್ಟು ಚೆನ್ನಾಗಿರ್ಬೇಕಾಗಿತ್ತಲ್ಲ. ಹಂಗಿರೋದಿಲ್ಲ, ಒಂದು 2 ಪಟ್ಟು ಹೆಚ್ಚಂದ್ರೆ 3 ಪಟ್ಟು ಚೆನ್ನಾಗಿರುತ್ತೆ ಕ್ಯಾಮ್ರಾ 30,000 ಫೋನ್ಗಿಂತ ಲಕ್ಸುರಿ ಫೋನ್ಗಳಲ್ಲಿ. ಆದರೆ ಬೆಲೆ 5 ಪಟ್ಟು 6 ಪಟ್ಟು 7 ಪಟ್ಟು ಇನ್ನೂ ಪಟ್ಟು ಜಾಸ್ತಿ ಇರುತ್ತೆ. ಅಲ್ಲಿ ಲಾಜಿಕ್ ಕಾಣಿಸೋದಿಲ್ಲ. ನೆಕ್ಸ್ಟ್, ಹೈ ಎಂಡ್ ಪ್ರಾಸೆಸರ್ ಮತ್ತು ಗ್ರಾಫಿಕ್ಸ್. ಫ್ಲ್ಯಾಗ್ಶಿಪ್ ಮೊಬೈಲ್ಗಳಲ್ಲಿ ಹೈ ಎಂಡ್ ಪ್ರಾಸೆಸರ್ ಇರುತ್ತೆ, ಆದರೆ ಅದನ್ನು ಎಷ್ಟು ಜನ ಆ ಪ್ರಾಸೆಸಿಂಗ್ ಪವರನ್ನು ಯೂಸ್ ಮಾಡ್ತಾರೆ? ಈ ಫೀಚರ್ಗಳನ್ನು ಬಳಕೆನೇ ಮಾಡಲ್ಲ ಅಂದರೆ ಆ ಫೋನ್ಗಳು ಯಾಕೆ ಬೇಕು? ಕೇವಲ ವಾಟ್ಸಪ್, ಇನ್ಸ್ಟಾ ಸ್ಕ್ರೋಲ್ ಮಾಡೋಕ್ಕೆ ತೀರಾ ಲ್ಯಾಪ್ಟಾಪ್ ಗ್ರೇಡ್ನ ಪ್ರಾಸೆಸಿಂಗ್ ನಿಮ್ಮ ಫೋನ್ನಲ್ಲಿ ಅವಶ್ಯಕತೆ ಇದೆಯಾ? ಆ ಪ್ರಶ್ನೆನ ಕೇಳ್ಕೋಬೇಕು. 1.5 ಲಕ್ಷದ ಫೋನ್ ತಗೊಂಡವರು ಕೂಡ ಎಷ್ಟೋ ಜನ ಆ ಫೋನ್ನಲ್ಲಿ ಅಂತಹ ಪರ್ಫಾರ್ಮೆನ್ಸ್ ಯೂಸ್ ಮಾಡೋ ಟಾಸ್ಕನ್ನು ಏನೂ ಮಾಡ್ತಿರಲ್ಲ. ಅದರಲ್ಲೇನು ಬಿಟ್ಕಾಯಿನ್ ಮೈನಿಂಗ್ ಮಾಡ್ತಿರ್ತಾರ? ಇಲ್ಲ, ಅದೇ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇನ್ನೊಂದು ವರ್ಗ ಇದೆ, ಗೇಮ್ ಆಡೋರು ಮೊಬೈಲ್ನಲ್ಲಿ. ಅವ್ರು ಹೇಳ್ತಾರೆ ನಮಗೆ ಪ್ರಾಸೆಸಿಂಗ್ ಪವರ್ ತುಂಬ ಇಂಪಾರ್ಟೆಂಟ್, ನಾವು ಹೈ ಎಂಡ್ ಗೇಮ್ಗಳನ್ನೆಲ್ಲ ಆಡ್ತೀವಿ ಅಂತ. ಅಂಥವ್ರು ಗೇಮಿಂಗ್ ಫೋನ್ ತಗೋಬೋದು. 50-60 ಸಾವಿರಕ್ಕೆಲ್ಲ ಅದ್ಭುತವಾದ ಗೇಮಿಂಗ್ ಓರಿಯೆಂಟೆಡ್ ಫೋನ್ಗಳೇ ಸಿಗ್ತವೆ. ಗೇಮ್ ಆಡೋಕ್ಕೆ 1.5 ಲಕ್ಷ 1.25 ಲಕ್ಷದ ಹೈ ಎಂಡ್ ಫೋನ್ಗಳ ಅಗತ್ಯ ಇಲ್ಲ. ಅಗೇನ್ ಹೇಳ್ತಾ ಇದ್ದೀವಿ, ಎಲ್ಲದೂ ಕೂಡ ನಾವು ದುಡ್ಡಿರೋರಿಗೆ, ದುಡ್ಡು ಖರ್ಚು ಮಾಡಿದ್ರೆ ಏನು ಚಿಂತೆ ಇಲ್ಲ, ಸಫಿಷಿಯೆಂಟ್ ಇದ್ದೀನಿ, ನಾನು ದುಡಿಯೋಕ್ಕೆ ಶುರು ಮಾಡಿ ಭಾಳ ವರ್ಷ ಆಗೋಗಿದೆ, ಗಂಟು ಕೂಡ ಮಾಡಿಕೊಂಡಿದ್ದೀನಿ, ಅಥವಾ ಅಪ್ಪ ಮಾಡಿಟ್ಟಿರೋ ಆಸ್ತಿ ಬೇಜಾನಿದೆ, ಕರಗಿಸ್ಲೇಬೇಕು ನಾನು, ಅವ್ರ ಬಗ್ಗೆ ಮಾತೇ ಆಡ್ತಿಲ್ಲ ನಾವಿಲ್ಲಿ. ಇಲ್ಲಿ EMI ಮಾಡ್ಕೊಳ್ಳೋರು, ಪೇರೆಂಟ್ಸ್ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ತಗೊಳ್ಳೋರು, ಅಥವಾ ಜಾಬ್ ಸೇರಿದ ತಕ್ಷಣ ಬರೋ ದುಡಿಮೆನೆಲ್ಲ ಅಲ್ಲಿಗೆ ಹಾಕ್ತಿರೋರು, ಅವ್ರಿಗೆ ಹೇಳ್ತಾ ಇದ್ವಿ ಸ್ನೇಹಿತರೆ, ಗೇಮಿಂಗ್ ಆಡಲೇಬೇಕು ಅಂತ ಇದ್ದರೆ, ಆ ಪರಿ ನೀವು ಗೇಮ್ ಆಡಿ ಕುಟ್ಟಿ ಪುಡಿ ಮಾಡಲೇಬೇಕು ಅಂತಿದ್ರೆ ನೀವು ಗೇಮಿಂಗ್ ಫೋನ್ಗಳನ್ನು ತಗೋಬೋದು. ಅಗೇನ್ 15-20 ಸಾವಿರದ ಫೋನ್ನಲ್ಲಿ ಅದರಲ್ಲೂ ಚೆನ್ನಾಗಿರೋ ಗೇಮಿಂಗ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಹೈ ಗ್ರಾಫಿಕ್ಸ್ ಸೆಟ್ಟಿಂಗ್ಸಲ್ಲೆಲ್ಲ ಆಡೋಕ್ಕಾಗದೇ ಇರ್ಬೋದು, ಬಟ್ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಆಡ್ಬೋದು. ಬಟ್ 30-35 ಸಾವಿರ 40 ಸಾವಿರಕ್ಕೆಲ್ಲ ನೀವು ಯಾವ ಗೇಮ್ ಬೇಕಾದರೂ ಆಡುವಂಥ ಫೋನ್ಗಳು ಬಂದಿದ್ದಾವೆ. ಇನ್ನೂ ಬೇಕು ಅಂದರೆ ಗೇಮಿಂಗ್ ಸ್ಪೆಸಿಫಿಕ್ ಫೋನ್ಗಳನ್ನು ತಗೋಬೋದು. ಬರೀ ಗೇಮ್ ಆಡೋಕ್ಕೆ 1.5 ಲಕ್ಷ 2 ಲಕ್ಷ ಇನ್ವೆಸ್ಟ್ ಮಾಡೋ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ಡಿಸಿಷನ್ ನೀವೇ ತಗೊಳ್ಳಿ. ಆಮೇಲೆ ಭಾರತೀಯರು ಫ್ಲ್ಯಾಗ್ಶಿಪ್ ಮೊಬೈಲ್ಗಳ ಹಿಂದೆ ಬಿದ್ದಿರೋದು ಯಾಕೆ? ಸ್ವಲ್ಪ ಜನ ಆಸೆ ಇದೆ ರೀ ನನಗೆ,
ನನ್ನ ತಲೆಯಲ್ಲಿ ಡೋಪಮಿನ್ ರಿಲೀಸ್ ಆಗೋದು, ನನಗೆ ಖುಷಿ ಆಗೋದು, ಆನಂದ ಸಿಗೋದು ಹೊಸ ಗ್ಯಾಜೆಟ್ ಕೈಯಲ್ಲಿ ಬಂದು ಕೂತಾಗಲೇ ಅದರ ಮೇಲೆ ಆ ನುಣುಪಾದ ಸ್ಕ್ರೀನ್ ಮೇಲೆ ಬೆರಳುಗಳನ್ನು ಆಡಿಸಿದ ಮೇಲೇನೆ ಅಂತ ಹೇಳ್ತಾರೆ. ಅಗೇನ್ ನೀವು ಶಕ್ತರಾದರೆ ತಗೊಳ್ಳಿ, ಆದರೆ ಸಾಲ ಮಾಡಿ ತುಪ್ಪ ತಿನ್ನಬೇಕಾ? ಸಾಲ ಮಾಡಿ ನಮ್ಮ ಮೇಲೆ ನಾವು ಹೊರೆ ಮಾಡ್ಕೋಬೇಕಾ? ತಗೊಂಡ ಮರುಕ್ಷಣದಿಂದಲೇ ಬೆಲೆ ಕಳ್ಕೊಳ್ಳುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅದರ ಬೆಲೆ ಎಷ್ಟು? ಇಮಿಡಿಯೇಟ್ಲಿ ಅದು 30-40% ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ನೀವು ಓಪನ್ ಮಾಡಿದ ತಕ್ಷಣ 1 ದಿನ 2 ದಿನ 3 ದಿನ ಯೂಸ್ ಮಾಡಿದ್ರೆ ಅರ್ಧಕ್ಕರ್ಧ ವ್ಯಾಲ್ಯೂ ಕಳ್ಕೊಳ್ಳುತ್ತೆ. ಅದು 50% ಗಾನ್. ನೀವು 2 ಲಕ್ಷದ ಫೋನ್ 1 ಲಕ್ಷಕ್ಕೆ ಬಿದ್ದಿರುತ್ತೆ, 1.5 ಲಕ್ಷದ ಫೋನ್ 60,000 70,000ಕ್ಕೆ ಬಿದ್ದೋಗಿರುತ್ತೆ. 2 ತಿಂಗಳು ಯೂಸ್ ಮಾಡಿದ್ರೆ ಆಮೇಲೆ 30-40,000 ಕೇಳ್ತಾರೆ. ಹೀಗಿರಬೇಕಾದ್ರೆ ಆ ಡಿಪ್ರಿಷಿಯೇಟಿಂಗ್ ಅಸೆಟ್, ವ್ಯಾಲ್ಯೂ ಕಳ್ಕೊಳ್ಳೋ ಅಸೆಟ್ ಮೇಲೆ ಸಾಲ ಮಾಡಿ ನೀವು ಹೂಡಿಕೆ ಮಾಡಬೇಕಾ? ಅದರ ಮೇಲೆ ಬಡ್ಡಿ ಬೇರೆ ಕಟ್ಟಬೇಕಲ್ಲ ಅಲ್ಲಿ. ಅದನ್ನು ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು. ಇನ್ನು ತುಂಬ ಜನಕ್ಕೆ ತಾವು ಸೆಲ್ಫಿ ತಗೊಳ್ಳೋದು ಮಾತ್ರ ಅಲ್ಲ, ಅದನ್ನು ಹಾಕೋದು ಮಾತ್ರ ಅಲ್ಲ, ಮಿರರ್ ಮುಂದೆ ನಿಂತ್ಕೊಂಡು ತಮ್ಮ ಬ್ರ್ಯಾಂಡೆಡ್ ಫೋನುಗಳು ಕೂಡ ಕಾಣೋ ರೀತಿ ತೋರಿಸ್ಕೊಂಡು ಅದು ಹೈಲೈಟ್ ಆಗ್ತಿದೆಯಲ್ಲ ಫಸ್ಟ್ ನೋಡಿಕೊಂಡು ಫೋಟೋ ತೆಗೆದು ಹಾಕೋರು ಕೂಡ ಇದ್ದಾರೆ. ಇದರಿಂದಲೂ ಕೂಡ ಎಷ್ಟೋ ಜನ ಮಧ್ಯಮ ವರ್ಗದ ಹುಡುಗ ಹುಡುಗಿಯರು, ಬಡ ಮಕ್ಕಳು ಆ ಟ್ರ್ಯಾಪ್ಗೆ ಬೀಳ್ತಾ ಇದ್ದಾರೆ. ನಾವು ಅಂತಹ ಲಕ್ಸುರಿ ಫೋನ್ ತಗೊಂಡು ಫೋಟೋ ಹಾಕಬೇಕು ಅನ್ನೋ ಗೊತ್ತಿಲ್ಲದೇ ಅವ್ರ ಮೈಂಡಿಗೆ ಬರೋಕ್ಕೆ ಶುರುವಾಗಿದೆ. ಅದು ಇದೇ ಕಾರಣಕ್ಕೆ ಭಾರತದಲ್ಲಿ ಐಫೋನ್ ಸೇರಿದಂತೆ, ಐಫೋನಲ್ಲಿ ಕಮ್ಮಿದು ಸಿಗುತ್ತೆ, ಬಟ್ ನಾವು ಕಾಸ್ಟ್ಲಿ ಫೋನ್ಗಳ ಬಗ್ಗೆ ಹೇಳ್ತಾ ಇದ್ದೀವಿ, 1 ಲಕ್ಷ 1.5 ಲಕ್ಷದ ಫೋನ್ಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಅಂತಹ ಐಫೋನ್ಗಳು, ಸ್ಯಾಮ್ಸಂಗ್ನ ದುಬಾರಿ ಫೋನ್ಗಳು, ಗೂಗಲ್ನ ದುಬಾರಿ ಫೋನ್ಗಳು ಮಾರಾಟ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಕಹಿ ಸತ್ಯ ಏನು ಗೊತ್ತಾ? ನೀವು ತಗೊಂಡಿರೋ ಫೋನ್ 1 ವರ್ಷ ಕಳೆಯುವಷ್ಟರಲ್ಲಿ ನಿಮ್ಮ ಫೋನ್ ವೇಸ್ಟು, ಹಳೇದು, ತಗೊಳ್ಳಿ ಹೊಸದು ಬಂದಿದೆ ನೋಡಿ, ನಮ್ಮದೇ ಹೊಸದು ಬಂದಿದೆ ನೋಡಿ ಅಂತ ಅದೇ ಕಂಪನಿಗಳು ಆ್ಯಡ್ ಕೊಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ, ಕಲರ್ ಚೇಂಜ್ ಮಾಡಿರ್ತಾರೆ, ಚೂರು ಲುಕ್ ಆ್ಯಂಡ್ ಫೀಲ್ ಚೇಂಜ್ ಮಾಡಿರ್ತಾರೆ, ಪರ್ಫಾರ್ಮೆನ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ, ಕ್ಯಾಮ್ರಾ ಹಳೇದು ವೇಸ್ಟು, ಅದಕ್ಕಿಂತ ಇದರಲ್ಲಿ 200 ಪಟ್ಟು ಝೂಮ್ ಆಗುತ್ತೆ, ಈ ಥರ ಏನೇನೋ ಹೇಳಿ ಮತ್ತೆ ನಿಮ್ಮ ತಲೆಯನ್ನು ಕೆಡಿಸ್ತಾರೆ. ನಿಮಗೆ 1 ವರ್ಷ ಬಿಡಿ, ಹೊಸ ಫೋನಿನ ಆನಂದ ಇದೆಯಲ್ಲ 15 ದಿನ ಅಷ್ಟೇ. 15 ದಿನ ಯೂಸ್ ಮಾಡುವಷ್ಟರಲ್ಲಿ ಅದರ ಸೆಟ್ಟಿಂಗ್ಸ್ ಎಲ್ಲ ನೋಡಿ ಆಯಿತಾ, ಫೀಚರ್ಸ್ ಎಲ್ಲ ಎಂಜಾಯ್ ಮಾಡಿ ಆಯಿತಾ, ಮುಗಿತಲೆಗೆ ನಿಮ್ಗೆ ಆನಂದ ಹೊರಟೇ ಹೋಗಿಬಿಡುತ್ತೆ. ಇನ್ನು ಬಜೆಟ್ ಮತ್ತು ಮಿಡ್ ರೇಂಜ್ ಫೋನ್ಗಳ ವಿಚಾರಕ್ಕೆ ಬಂದರೆ ಕೆಲವೊಂದಷ್ಟು ಪಾಸಿಟಿವ್ ಅಂಶಗಳಿವೆ. ಹೈ ಎಂಡ್ ಫೋನ್ಗಳೊಂದಿಗೆ ಟಕ್ಕರ್ ಕೊಡೋ ರೀತಿ ಇವೆ. ಉದಾಹರಣೆಗೆ ಬ್ಯಾಟ್ರಿ. ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಮಿಡ್ ಮತ್ತು ಬಜೆಟ್ ರೇಂಜಿನ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಬ್ಯಾಟ್ರಿಯ ಕೆಪಾಸಿಟಿ ಕಮ್ಮಿ ಇರುತ್ತೆ. 3,000-4,000 mAh ಕೊಡ್ತಾರೆ ಅಷ್ಟೇ. ಕೆಲವೊಂದು ಸಲ ರೇರ್ಲಿ 4,000-5,000 mAh ಕೊಡ್ಬೋದು. ಆದರೆ ಇತ್ತೀಚೆಗೆ 12,000 ರೂಪಾಯಿ, 15,000 ರೂಪಾಯಿ, 10,000 ರೂಪಾಯಿ ಫೋನಲ್ಲೂ ಕೂಡ 5,000 mAh ಬ್ಯಾಟ್ರಿ ಕೊಡ್ತಾರೆ. 20,000-30,000 ಫೋನ್ಗಳಲ್ಲೂ ಕೂಡ 5,000-6,000 mAhನ ಬ್ಯಾಟ್ರಿಗಳು ಕೂಡ ಬಂದಿದೆ. ಇದು ಪ್ರಾಕ್ಟಿಕಲಿ ಯೂಸಬಲ್ ಪವರ್. ಇದು ನೀವೊಂದ್ಸಲಿ ಚಾರ್ಜ್ ಮಾಡಿದ್ರೆ ಆರಾಮಾಗಿ 2 ದಿನ ಮೊಬೈಲನ್ನು ತಳ್ಳಬಹುದು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಕೊಡುತ್ತೆ ಇದು. ಜೊತೆಗೆ 1.5 ಲಕ್ಷದ ಫೋನ್ಗೂ 15,000ದ ಫೋನ್ಗೂ ವ್ಯತ್ಯಾಸ ಇಲ್ದಿರೋ ಇನ್ನೊಂದು ಸಂಗತಿ ಇದೆ, ಅದು OS ಸಾಫ್ಟ್ವೇರ್ಗಳು. 15,000ದ ಫೋನ್ನಲ್ಲೂ ಅದೇ ಆಂಡ್ರಾಯ್ಡ್ 13, 12, 14 ಇರುತ್ತೆ. 1.5 ಲಕ್ಷದ ಫೋನ್ನಲ್ಲೂ ಅದೇ ಆಂಡ್ರಾಯ್ಡ್ OS ಇರುತ್ತೆ. 2 ವರ್ಷ ಹಳೆಯ 50-60 ಸಾವಿರದ ಐಫೋನ್ನಲ್ಲೂ ಅದೇ iOS ಇರುತ್ತೆ. ಐಫೋನ್ ಲೇಟೆಸ್ಟ್ 15 Pro Maxನಲ್ಲೂ ಅದೇ iOS ಇರುತ್ತೆ. ಸೊ ಬಜೆಟ್ ಫೋನ್, ಹೈ ಎಂಡ್ ಫೋನ್ಗಳಲ್ಲಿ ಅದರ ಆತ್ಮ, ಯೂಸರ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಆಪರೇಟಿಂಗ್ ಸಿಸ್ಟಮ್ಗಳಿದೆಯಲ್ಲ, ಅದು ಹೆಚ್ಚು ಕಮ್ಮಿ ಸೇಮೇ ಇರುತ್ತೆ. ಹೀಗಾಗಿ ಸ್ನೇಹಿತರೆ, ನೀವು ಸ್ಟೂಡೆಂಟ್ ಆಗಿದ್ದರೆ, ನಿಮ್ಮ ಪೇರೆಂಟ್ಸ್ ಬಳಿ ಅವ್ರ ಕಷ್ಟದಲ್ಲಿದ್ದರೆ ದುಬಾರಿ ಫೋನ್ಗೋಸ್ಕರ ಅವರ ಪ್ರಾಣವನ್ನು ದಯವಿಟ್ಟು ಹಿಂಡಬೇಡಿ. ನೀವು ಈಗ ತಾನೇ ದುಡಿಯೋಕ್ಕೆ ಶುರು ಮಾಡಿದರೂ ಕೂಡ ನಿಮ್ಮ ಸ್ಯಾಲ್ರಿ 20,000, 30,000, 15,000, 40,000, 50,000ದ ರೇಂಜ್ನಲ್ಲಿ ಇದ್ದರೂ ಕೂಡ ಈ ಕ್ಷಣಕ್ಕೆ ದುಬಾರಿ ಫೋನ್ನಲ್ಲಿ ನಿಮ್ಮ ದುಡಿಮೆಯನ್ನೆಲ್ಲ ಸುರಿಯೋಕ್ಕೆ ಹೋಗಬೇಡಿ. ಸಾಲ ಮಾಡಿ ಯಾವತ್ತೂ ಫೋನ್ ತಗೊಳ್ಳೋಕ್ಕೆ ದಯವಿಟ್ಟು ಹೋಗಬೇಡಿ. ಇಲ್ಲ, ನಾನು ದುಡಿಯೋಕ್ಕೆ ಶುರು ಮಾಡಿ ಒಂದು 10-15 ವರ್ಷ ಆಗಿದೆ, ನನ್ನ ಸ್ಯಾಲ್ರಿ ಕಂಫರ್ಟಬಲ್ ಆಗಿದೆ, ನಾನೊಂದಷ್ಟು ಸೇವಿಂಗ್ಸ್ ಕೂಡ ಮಾಡ್ಕೊಂಡಿದ್ದೀನಿ, ನನಗೆ ಫೋನ್ ತುಂಬ ಅವಶ್ಯಕತೆ ಇದೆ, ಹೈ ಕ್ವಾಲಿಟಿ ಕ್ಯಾಮರಾ ಬೇಕು, ಕ್ಯಾಮರಾದಲ್ಲಿ ತೆಗಿಲಿಕ್ಕೆ ನನಗೆ ಬರೋದಿಲ್ಲ, ಅರ್ಜೆಂಟಾಗಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಫೋನಲ್ಲಿ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಅವರು ಕ್ಯಾಪ್ಚರ್ ಮಾಡೋ ಸಾಫ್ಟ್ವೇರ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಥರದೊಂದು ಫೋನ್ ಬೇಕು, ನನ್ನ ಹತ್ರ ಸಫಿಷಿಯೆಂಟ್ ಅದಕ್ಕೆ ಬೇಕಾಗಿರೋ ದುಡ್ಡಿದೆ, ಸಾಲ ಮಾಡ್ತಾ ಇಲ್ಲ, 1 ಲಕ್ಷ 1.5 ಲಕ್ಷ ಅದಕ್ಕೆ ಹಾಕಿದ್ರೂ ಕೂಡ ಈ ಕ್ಷಣಕ್ಕೆ ನನಗೇನು ಆಪತ್ತು ಎದುರಾಗಲ್ಲ, ಅಥವಾ ಅಪ್ಪ ಮಾಡಿಟ್ಟಿರೋ ಆಸ್ತಿ ಇದೆ, ತೊಂದರೆ ಇಲ್ಲ ಅನ್ನೋಂಗಿದ್ರೆ ತಗೊಳ್ಳಿ, ಪರವಾಗಿಲ್ಲ. ಇಲ್ಲಾಂದರೆ ಮೊದಲು ಹೇಳಿದಂಥ ಪಾಯಿಂಟ್ ಪ್ಲೀಸ್ ಮೈಂಡಿಗೆ ತಗೊಳ್ಳಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.